ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಈಗ ಭೂಮಿಯ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಅದು ಕೂಡ ಒತ್ತುವರಿ ಭೂ ಟೆನ್ಷನ್. ಈಗಾಗಲೇ ಸರ್ವೆ ಕಾರ್ಯ ಮುಗಿದಾಗಿದೆ. ಜಿಲ್ಲಾಡಳಿತ ನೋಟಿಸ್ ಅನ್ನು ಕೊಟ್ಟಿದೆ. ಈಗ ಎಚ್.ಡಿ. ಕುಮಾರಸ್ವಾಮಿ ಅವರ ಮುಂದಿನ ನಡೆ ಏನು ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಭೂ ಒತ್ತುವರಿ ಆರೋಪ. 2 ದಿನ ನಡೆದ ಒತ್ತುವರಿ ಆಗಿರುವಂತಹ ಜಾಗಕ್ಕೆ ಮಾರ್ಕಿಂಗ್ ಕಾರ್ಯ ಏನಿದೆ ಅದು ಕಂಪ್ಲೀಟ್ ಆಗಿದೆ. ಸುಮಾರು 14 ಎಕರೆ ಸರ್ಕಾರಿ ಜಾಗವನ್ನು ಮಾರ್ಕ್ ಮಾಡಿದ್ದಾರೆ ಕಂದಾಯ ಅಧಿಕಾರಿಗಳು. ಎಚ್.ಡಿ.ಕೆ ಸೇರಿ ಇತರ ಒತ್ತುವರಿದಾರರಿಗೂ ಕೂಡ ಜಿಲ್ಲಾಡಳಿತ ನೋಟಿಸ್ ಅನ್ನು ಸರ್ವ್ ಮಾಡಿದೆ. ವಾರದೊಳಗೆ ನೋಟಿಸ್ಗೆ ಉತ್ತರಿಸಬೇಕು ಅಂಥೇಳಿ ಗಡುವನ್ನು ಕೊಟ್ಟಿದೆ. ಸದರಿ ಜಾಗದ ಬಗ್ಗೆ ದಾಖಲೆ ಆಕ್ಷೇಪಣೆಗಳಿದ್ರೆ 7 ದಿನಗಳ ಒಳಗಾಗಿ ನೀವು ಸಲ್ಲಿಸಬಹುದು ಅಂಥೇಳಿ ಸೂಚನೆಯನ್ನು ಕೊಟ್ಟಿದೆ. ಈ 7 ದಿನಗಳ ಒಳಗಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಒಂದು ವೇಳೆ 7 ದಿನಗಳ ಒಳಗಾಗಿ ನೋಟಿಸ್ಗೆ ಉತ್ತರವನ್ನು ಕೊಡಲಿಲ್ಲ ಅಂದರೆ ಎಚ್.ಡಿ. ಕುಮಾರಸ್ವಾಮಿಯವರ ಈ ತೋಟದ ಮನೆಗೆ ಬುಲ್ಡೋಸರ್ ನುಗ್ಗುವಂತಹ ಸಾಧ್ಯತೆ ಕೂಡ ಇದೆ. ಯಾವಾಗ ಕೋರ್ಟ್ ಖಡಕ್ ಸೂಚನೆಯನ್ನು ಕೊಡ್ತೋ ಕಂದಾಯ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ರು, ಸರ್ವೆ ಮಾಡೋದಕ್ಕೆ ಮುಂದಾದರು. ಈಗ ಸುದೀರ್ಘವಾದಂತಹ ಸರ್ವೆಯನ್ನು ಮಾಡಿ ಮುಗಿಸಿದ್ದಾರೆ. ಈಗಿರುವಂತಹದ್ದು ಒತ್ತುವರಿಯಾಗಿರೋದನ್ನು ತೆರವುಗೊಳಿಸುವಂಥದ್ದು. ಒತ್ತುವರಿಯಾಗಿರುವಂತಹ ಜಾಗದಲ್ಲಿ ಮಾವಿನ ಮರ ಇದೆ, ಅಡಿಕೆ ಮರ ಇದೆ, ತೆಂಗಿನ ಮರ ಇದೆ, ಕಾಂಪೌಂಡ್ ಕಟ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಜಿಲ್ಲಾಡಳಿತ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಆಕ್ಷೇಪಣೆ ಸಲ್ಲಿಸುವಂತಹ ಸಂದರ್ಭದಲ್ಲಿ ತಮ್ಮ ನಡೆಯನ್ನು ಪ್ರಶ್ನಿಸಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ನೋಟಿಸನ್ನು ಸರ್ವ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ನೋಟಿಸ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಉತ್ತರವನ್ನು ಕೊಡ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಒತ್ತುವರಿಯ ಬಗ್ಗೆ ನೋಟಿಸ್ಗೆ ಉತ್ತರಿಸದಿದ್ರೆ ಜಿಲ್ಲಾಡಳಿತದಿಂದಲೇ ತೆರವು. ಎಚ್.ಡಿ.ಕೆಗೆ ತೋಟದ ಕಾಂಪೌಂಡು ಶೆಡ್ಡು ತೆರವಾಗುವಂತಹ ಸಾಧ್ಯತೆ ಇದೆ. ಎಚ್.ಡಿ.ಕೆ ತೋಟದಲ್ಲಿರುವಂತಹ ಅಡಿಕೆ ಮರ, ಕೆಲ ತೆಂಗಿನ ಮರವನ್ನು ಕೂಡ ತೆರವು ಮಾಡುವ ಸಾಧ್ಯತೆ ಇದೆ. ಒತ್ತುವರಿಯಾದ ಸರ್ಕಾರಿ ಜಾಗಕ್ಕೆ JCB ಮೂಲಕ ತೆರವು ಮಾಡಿಸಲಿಕ್ಕೆ ಈಗ ಪ್ಲಾನ್ ಆಗಿದೆ. ಕುಮಾರಸ್ವಾಮಿ ಅವರಿಗೆ ಈ ಮೂಲಕ ಭೂ ಒತ್ತುವರಿ ಟೆನ್ಷನ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂಥದ್ದು. ಈ ಹಿಂದೆ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮೊದಲೇನೆ ಈ ಕೇತಗಾನಹಳ್ಳಿಯಲ್ಲಿರುವಂತಹ ತೋಟವನ್ನು ಪರ್ಚೇಸ್ ಮಾಡಿದ್ದೆ ಅಂಥೇಳಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾಗಲೇ ನಾನು ಈ ಭೂಮಿಯನ್ನು ಖರೀದಿಸಿದ್ದೆ ಅಂತ ಹೇಳಿದರು. ಈಗ ಅದೇ ಭೂಮಿ ಒತ್ತುವರಿಯಾಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿರುವಂಥದ್ದು. ಈಗಾಗಲೇ ಸರ್ಕಾರ ಅದಕ್ಕೆ SIT ರಚನೆ ಮಾಡಿತ್ತು. SIT ತನಿಖೆಯನ್ನು ನಡೆಸಿ ಕೋರ್ಟಿಗೆ ಹೋಗಿತ್ತು. ಕೋರ್ಟ್ನಲ್ಲಿ ಈಗ ನ್ಯಾಯಾಧೀಶರು ಖಡಕ್ ಸೂಚನೆಯನ್ನು ಕೊಟ್ಟ ಮೇಲೆ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಜಂಟಿ ಕಾರ್ಯಾಚರಣೆಯನ್ನು ಮಾಡಿ ಸರ್ವೆ ಕಾರ್ಯಾಚರಣೆಯನ್ನು ಮುಗಿಸಿದೆ. ಈಗಿರುವಂತಹ ಪ್ರಶ್ನೆ, ಈ 7 ದಿನಗಳ ಒಳಗಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಜಿಲ್ಲಾಡಳಿತ ಕೊಟ್ಟಂತಹ ನೋಟಿಸ್ಗೆ ಯಾವ ರೀತಿಯ ಉತ್ತರವನ್ನು ಕೊಡ್ತಾರೆ, ಯಾವ ರೀತಿಯ ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ ಅಂಥೇಳಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿನಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನಯ್, ಈಗಾಗಲೇ ಸರ್ವೆ ಕಾರ್ಯ ಮುಗಿದಾಗಿದೆ, ಜಿಲ್ಲಾಡಳಿತ ನೋಟಿಸ್ ಅನ್ನು ಕೂಡ ಕೊಟ್ಟಾಗಿದೆ. ವಾಟ್ ನೆಕ್ಸ್ಟ್ ಅಂಥೇಳಿ ಈ ಭೂಮಿಯನ್ನು ರಕ್ಷಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ, ಇದು ಸರ್ಕಾರಿ ಭೂಮಿ ಅಲ್ಲ ಅನ್ನುವಂತಹ ಹೇಳುವ ನಿಟ್ಟಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಮುಂದಿರುವಂತಹ ಆಯ್ಕೆಗಳೇನು, ಮುಂದಿನ ಅವರ ನಡೆ ಏನು ಅಂಥೇಳಿ? ಖಂಡಿತವಾಗ್ಲೂ ಪ್ರೇಮ್, ಈಗಾಗಲೇ ಕಳೆದ 2 ದಿನಗಳಿಂದಲೂ ಕೂಡ ಹೆಚ್ಚುವರಿಯಾಗಿ ಏನು ಎಚ್.ಡಿ.ಕೆ ಕುಮಾರಸ್ವಾಮಿ ಅವರ ತೋಟದ ಮನೆಯಲ್ಲಿ ಸರ್ಕಾರಿ ಭೂಮಿ ಒತ್ತುವರಿಯಾಗಿದೆ. ಎಲ್ಲ ಕಡೆಯೂ ಕೂಡ ಈಗಾಗಲೇ ಮಾರ್ಕಿಂಗ್ ಕಾರ್ಯ ನಡೆದಿದೆ. ಈಗಾಗಲೇ ಜಿಲ್ಲಾಡಳಿತ ಹೇಳುವ ಪ್ರಕಾರವೇ 14 ಎಕರೆಗೂ ಅಧಿಕ ಭೂಮಿಯಲ್ಲಿ ಒತ್ತುವರಿಯಾಗಿದೆ ಅನ್ನೋದು ಕೂಡ ಗೊತ್ತಾಗಿರುವಂಥದ್ದು. ಸರ್ವೆ ಮೂಲಕ ಒತ್ತುವರಿ ಆಗಿರೋದು ಕೂಡ ಸಾಬೀತಾಗಿತ್ತು. ಆ ನಿಟ್ಟಿನಲ್ಲಿ ಕಳೆದ 2 ದಿನಗಳಿಂದ ಜಿಲ್ಲಾಡಳಿತದ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಮಾರ್ಕಿಂಗ್ ಕಾರ್ಯವನ್ನು ಮಾಡಿರುವಂಥದ್ದು. ಕುಮಾರಸ್ವಾಮಿ ತೋಟದ ಮನೆ ಸೇರಿದಂತೆ ಇತರ ಸ್ಥಳದಲ್ಲೂ ಕೂಡ ಈಗಾಗಲೇ ಸರ್ಕಾರಿ ಜಾಗ ಎಲ್ಲೆಲ್ಲಿದೆ ಎಲ್ಲ ಕಡೆಯೂ ಕೂಡ ಮಾರ್ಕಿಂಗನ್ನು ಮಾಡಿದ್ದಾರೆ. ಅಂದರೆ ಸರ್ಕಾರಿ ಜಾಗ ಏನಿದೆ ಅದನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂಥ ಮೊದಲ ಹಂತದ ಪ್ರಕ್ರಿಯೆಯನ್ನು ಕೂಡ ಈಗಾಗಲೇ ಪ್ರಾರಂಭ ಮಾಡಿರುವಂಥದ್ದು. ಇನ್ನು ಮಾರ್ಕಿಂಗ್ ಮುಗಿದ ಬಳಿಕ ಕುಮಾರಸ್ವಾಮಿ ಅವರಿಗೆ ನೋಟಿಸ್ ಕೊಡುವಂಥ ಕೆಲಸವನ್ನು ಕೂಡ ಇದೀಗ ಜಿಲ್ಲಾಡಳಿತ ಮಾಡಿರುವಂಥದ್ದು. ಯಾಕಂದರೆ ಕುಮಾರಸ್ವಾಮಿ ಅವರಿಗೆ ಸೇರಿರುವಂತಹ ಸರ್ವೆ ನಂಬರ್ 8, 9ರಲ್ಲಿ ಈ ಒತ್ತುವರಿ ಕೂಡ ಕಂಡು ಬರ್ತಾ ಇರುವಂಥದ್ದು. ಸರ್ವೆ ನಂಬರ್ 8/12, 9/1, 9/2ರಲ್ಲಿ ಆ ಒತ್ತುವರಿಯಾದಂಥ ಭೂಮಿ ಕಂಡು ಬರ್ತಾ ಇದೆ. ಹಾಗಾಗಿ ನೀವು ಒತ್ತುವರಿ ಮಾಡ್ಕೊಂಡಿರೋದಕ್ಕೆ ಕಾರಣ ಏನು, ಯಾವ ಉದ್ದೇಶಕ್ಕೆ ಒತ್ತುವರಿ ಆಗಿದೆ, ನಿಮ್ಮ ಗಮನದಲ್ಲಿ ಇದು ಇದೆಯಾ ಅನ್ನೋ ಒಂದು ವಿಚಾರವಾಗಿ ಕೂಡ ಜಿಲ್ಲಾಡಳಿತ ನೋಟಿಸನ್ನು ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು. 7 ದಿನಗಳ ಒಳಗಾಗಿ ಈ ಒಂದು ನೋಟಿಸ್ಗೆ ಉತ್ತರವನ್ನು ಕೊಡಬೇಕು ಅನ್ನೋ ಒಂದು ಗಡುವನ್ನು ಕೂಡ ಜಿಲ್ಲಾಡಳಿತ ನೀಡಿರುವಂಥದ್ದು. ಯಾಕಂದರೆ ಸದರಿ ಜಾಗದ ವಿಚಾರವಾಗಿ ಈಗಾಗಲೇ ಒತ್ತುವರಿ
ಆಗಿರುವಂಥದ್ದು ಕೂಡ ಸಾಬೀತಾಗಿದೆ. ಆ ಜಾಗವನ್ನು ನಾವು ಸರ್ಕಾರದಿಗೆ ಸುಪರ್ದಿಗೆ ತೆಗೆದುಕೊಳ್ಳುವಂಥ ಒಂದು ಪ್ರಕ್ರಿಯೆಗೆ ಮುಂದಾಗಿದ್ದೇವೆ. ಇದಕ್ಕೆ ನಿಮ್ಮದು ಯಾವುದಾದ್ರೂ ತಕರಾರಿದೆಯಾ, ಅದು ಆಕ್ಷೇಪಣೆ ಇದೆಯಾ, ನಿಮ್ಮ ಬಳಿ ಯಾವ್ದಾದ್ರು ದಾಖಲೆಗಳಿದ್ರೆ ಅದನ್ನು 7 ದಿನಗಳ ಒಳಗಾಗಿ ನೋಟಿಸ್ಗೆ ಉತ್ತರ ಸಹಿತ ಸಲ್ಲಿಸಬೇಕು. ಇಲ್ಲವಾದಲ್ಲಿ ನಾವು 7 ದಿನಗಳ ಬಳಿಕ ನಾವೇ ಅದನ್ನು ತೆರವುಗೊಳಿಸ್ತೇವೆ ಅನ್ನೋ ಒಂದು ನೋಟಿಸನ್ನು ಜಿಲ್ಲಾಡಳಿತ ನೀಡಿರುವಂಥದ್ದು. ಅಂದರೆ ಕುಮಾರಸ್ವಾಮಿಯವರ ತೋಟದ ಒಳಗಡೆ ಏನು ಕಾಂಪೌಂಡ್ ಆಗಿರ್ಬೋದು, ಸೆಕ್ಯೂರಿಟಿ ಶೆಡ್ ಆಗಿರ್ಬೋದು, ಕೆಲ ತೆಂಗಿನ ಮರ ಹಾಗೂ ಅಡಿಕೆ ಮರಗಳು ಕೂಡ ಈ ಒಂದು ಒತ್ತುವರಿ ಆಗಿರುವಂಥ ವ್ಯಾಪ್ತಿಯಲ್ಲಿ ಬರ್ತವೆ. ಹಾಗಾಗಿ 7 ದಿನಗಳ ಒಳಗಾಗಿ ಅವರು ನೋಟಿಸ್ಗೆ ಉತ್ತರ ಕೊಡದಿದ್ದಲ್ಲಿ ಅಥವಾ ಅವರೇ ಒತ್ತುವರಿ ಆಗಿರುವಂಥ ಜಾಗವನ್ನು ತೆರವು ಮಾಡಿಕೊಡ್ತಿದ್ದಲ್ಲಿ JCB ಯಂತ್ರಗಳ ಮೂಲಕ ಜಿಲ್ಲಾಡಳಿತ ಆ ಒಂದು ಒತ್ತುವರಿ ಜಾಗವನ್ನು ತೆರವು ಮಾಡಿ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳುವಂಥ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿದೆ. ಈಗಾಗಲೇ ನೋಟಿಸನ್ನು ಕೊಟ್ಟಿರುವಂಥದ್ದು. ಆ ನೋಟಿಸ್ಗೆ ಕುಮಾರಸ್ವಾಮಿ ಅವರು ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ಕೂಡ ಸಾಕಷ್ಟು ಕುತೂಹಲವಾಗಿ ಎಲ್ಲರೂ ಕೂಡ ಎದುರು ನೋಡ್ತಾ ಇರುವಂಥದ್ದು. ಯಾಕಂದರೆ ಕುಮಾರಸ್ವಾಮಿ ಅವರು ಇದೊಂದು ರಾಜಕೀಯ ಷಡ್ಯಂತ್ರ, ಇದರ ವಿರುದ್ಧ ನಾನು ಕಾನೂನು ಹೋರಾಟವನ್ನು ಮುಂದುವರಿಸ್ತೇನೆ ಅನ್ನೋ ಮಾತನ್ನು ಹೇಳಿದರು. ಯಾಕಂದರೆ ಅವ್ರಿಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೂ ಕೂಡ ಒಂದು ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಏನಾದರೂ ಚಿಂತನೆ ಮಾಡ್ತಾರಾ ಅಥವಾ ಜಿಲ್ಲಾಡಳಿತ ಕೊಟ್ಟಿರುವಂಥ ನೋಟಿಸ್ಗೆ ಉತ್ತರವನ್ನು ಕೊಟ್ಟು ಅವರೇ ಆ ಜಾಗವನ್ನು ತೆರವು ಮಾಡಿಕೊಡ್ತಾರಾ, ಇಲ್ಲ ನೋಟಿಸ್ಗೆ ಯಾವುದೇ ರೀತಿ ಉತ್ತರ ಕೊಡದಿದ್ದರೆ ಜಿಲ್ಲಾಡಳಿತ ಆ ಜಾಗವನ್ನು ತೆರವು ಮಾಡುತ್ತೆ. ಆ ನಿಟ್ಟಿನಲ್ಲೂ ಕೂಡ ಸದ್ಯ ಇದೀಗ ಈ ಒಂದು ಪ್ರಕರಣ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಮುಂದಿನ ನಡೆ ಕುಮಾರಸ್ವಾಮಿ ಅವರ ಮೇಲಿರುವಂಥದ್ದು. ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ನೋಟಿಸ್ಗೆ ಉತ್ತರವನ್ನು ಕೊಡ್ತಾರೆ ಅಥವಾ ಜಿಲ್ಲಾಡಳಿತ ಯಾವ ರೀತಿಯಾಗಿ ತೆರವು ಮಾಡುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ. 7 ದಿನಗಳ ಕಾಲಾವಕಾಶ ಇದೆ. ನೋಡೋಣ HD ಕುಮಾರಸ್ವಾಮಿ ಅವರು ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಅಥವಾ ಕಾನೂನು ಸಂಘರ್ಷವನ್ನೇ ಮುಂದುವರಿಸ್ತಾರಾ, ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಅಥವಾ ಸೂಚನೆಯನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. 7 ದಿನಗಳ ಒಳಗಾಗಿ ಉತ್ತರ ಕೊಡಲಿಲ್ಲ ಅಂದರೆ ನಾವು ಬುಲ್ಡೋಸರ್ ನುಗ್ಗಿಸ್ತೀವಿ ಅಂಥೇಳಿ ಜಿಲ್ಲಾಡಳಿತ ಹೇಳಿರುವಂಥದ್ದು.